ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಡಿಲೀಟ್ ಆಗಿರೋ ಫೋಟೋವನ್ನು ಎಚ್ ಡಿ ಕ್ವಾಲಿಟಿಯಲ್ಲಿ ಯಾವ ರೀತಿ ರಿಕವರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲೇ ತನಕ ನೀವು ಬೇರೆ ಬೇರೆ ಮೆಥಡನ್ನು ಟ್ರೈ ಮಾಡಿಬಿಟ್ಟು ನೀವು ಫೇಲ್ ಆಗಿದ್ದರೆ ಈ ಮೆಥಡನ್ನು ಟ್ರೈ ಮಾಡಿ. 100ಕ್ಕೆ 100 ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಫೋಟೋವನ್ನು ಮತ್ತೆ ನೀವು ರಿಕವರಿ ಮಾಡ್ಬೋದು. ಹೌದು, ಒಂದು ವೇಳೆ ನಿಮ್ಮ ಮೊಬೈಲ್ ತಗೊಂಡು 5 ವರ್ಷ ಆಯಿತು, 5 ವರ್ಷದ ಹಿಂದೆ ಡಿಲೀಟ್ ಆಗಿತ್ತು, ಅಥವಾ 4 ವರ್ಷದ ಹಿಂದೆ ಡಿಲೀಟ್ ಆಗಿತ್ತು, ಅಥವಾ ಈವನ್ 10 ವರ್ಷ ಹಿಂದೆ ಡಿಲೀಟ್ ಆಗಿದ್ರು ಕೂಡ ಅದನ್ನು ಎಚ್ ಡಿ ಕ್ವಾಲಿಟಿಯಲ್ಲಿ ನೀವು ರಿಕವರಿ ಮಾಡ್ಬೋದು. ಹೌದು, 100ಕ್ಕೆ 100 ವರ್ಕ್ ಆಗುವಂಥ ಮೆಥಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿದ್ದಾಗಲೇ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ 100ಕ್ಕೆ 100 ವರ್ಕ್ ಆಗುವಂಥ ವಿಡಿಯೋ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಈ ಮೆಥಡ್ ಮೂಲಕ ನೀವು ನಿಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿರುವಂಥ ಫೋಟೋಸನ್ನು ನೀವು ಎಷ್ಟೇ ವರ್ಷದ ಹಿಂದೆ ಡಿಲೀಟ್ ಆದರೂ ಕೂಡ ಎಚ್ ಡಿ ಕ್ವಾಲಿಟಿಯಲ್ಲಿ ರಿಕವರಿ ಮಾಡ್ಬೋದು. 100ಕ್ಕೆ 100 ರಿಕವರಿ ಮಾಡ್ಬೋದು, ನಿಮ್ಮ ಗ್ಯಾಲರಿಗೆ ಬರುತ್ತೆ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2 ಮೆಥಡನ್ನು ತಿಳಿಸ್ಕೊಡ್ತೀನಿ. 2ರಲ್ಲಿ 2 ಕೂಡ ವರ್ಕ್ ಆಗುತ್ತೆ. ನಿಮಗೆ ನಿಮ್ಮ ಫೋನಲ್ಲಿ ಯಾವ್ದು ನಿಮಗೆ ಸೂಟಬಲ್ ಆಗುತ್ತೆ, ಯಾವುದ್ರ ಮೂಲಕ ನೀವು ರಿಕವರಿ ಮಾಡ್ಬೋದು ಅದನ್ನು ನೀವು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2 ಮೆಥಡ್ ಮೂಲಕ ನೀವು ಯಾವ ರೀತಿ ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಫೋಟೋಸನ್ನು ನೀವು ಎಚ್ ಡಿ ಕ್ವಾಲಿಟಿಯಲ್ಲಿ ಮತ್ತೆ ಗ್ಯಾಲರಿಗೆ ರಿಕವರಿ ಮಾಡೋದು ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರು ಅದೇ ರೀತಿ ಹೊಸಬರಾಗಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ಅದು 100ಕ್ಕೆ 100 ವರ್ಕ್ ಆಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಇದು 100ಕ್ಕೆ 100 ವರ್ಕ್ ಆಗುತ್ತೆ, ನಾನು ನಿಮಗೆ ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡಿದ ನಂತರ ನೀವು 2 ಸೆಟ್ಟಿಂಗನ್ನು ನಾನು ಏನು ಟ್ರಿಕ್ಕನ್ನು ಹೇಳ್ತೀನಿ ಅದ್ರ ಪ್ರಕಾರ ಮಾಡಿದರೆ 100ಕ್ಕೆ 100 ನಿಮ್ಮ ಡಿಲೀಟ್ ಆಗಿರೋ ನಿಮ್ಮ ಫೋಟೋ ವಾಪಸ್ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು 100% ವರ್ಕಿಂಗ್ ಅಂತ ಕಾಮೆಂಟ್ ಮಾಡಿ. ಖಂಡಿತವಾಗಿ ಇದು ವರ್ಕ್ ಆಗುತ್ತೆ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಕವರಿ ಮಾಡ್ಬೋದು ಅಂತ. ಫ್ರೆಂಡ್ಸ್, ಅದೇ ರೀತಿ ನಮ್ಮ ಚಾನಲಲ್ಲಿ ಗಿವ್ ಅವೇ ನಡೀತಿದೆ. ಗಿವ್ ಅವೇ ಅಂತ ಹೇಳಿದ್ರೆ ನಿಮಗೆ ನಾವು ಫ್ರೀಯಾಗಿ ಅಮೌಂಟನ್ನು ಪ್ರತಿ ವೀಕ್ ನಮಗೆ ಗಿವ್ ಅವೇ ಆಗಿ ಕೊಡ್ತಾ ಇದ್ದೀವಿ. ಸೊ ಗಿವ್ ಅವೇಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನ ಲೈಕ್ ಮಾಡಬೇಕಾಗುತ್ತೆ, ಶೇರ್ ಮಾಡಬೇಕಾಗುತ್ತೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ಒಳ್ಳೆ ಕಮೆಂಟ್ ಮಾಡಬೇಕಾಗುತ್ತೆ, ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಹಾಗೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದರಲ್ಲಿ ಕೂಡ ಜಾಯ್ನ್ ಆಗಿ. ಫ್ರೆಂಡ್ಸ್, ಮೊದಲೇದಾಗಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2 ಮೆಥಡನ್ನು ತಿಳಿಸ್ಕೊಡ್ತೀನಿ. 2 ಮೆಥಡಲ್ಲಿ ನೀವು ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಫೋಟೋಸನ್ನು ಮತ್ತೆ ನೀವು ರಿಕವರಿ ಮಾಡ್ಬೋದು. ಮೊದಲೇ ಮೆಥಡನ್ನು ತಿಳಿಸ್ಕೊಡ್ತೀನಿ. ಈ ಮೆಥಡಲ್ಲಿ ಆಗಿಲ್ಲ ಅಂದರೆ ನೀವು 2ನೇ ಮೆಥಡನ್ನು ಟ್ರೈ ಮಾಡ್ಬೋದು. ಮೊದಲೇ ಮೆಥಡಲ್ಲಿ ನೀವು ಮಾಡಬೇಕಂದ್ರೆ ನಿಮ್ಮ ಫೋನ್ದು ಯಾವುದೇ ಇರ್ಬೋದು ಅದರಲ್ಲಿ ನೀವು ಮಾಡ್ಕೋಬೋದು. ಮೊದಲೇದಾಗಿ ನಿಮ್ಮ ಫೋನಲ್ಲಿ ಫೈಲ್ ಮ್ಯಾನೇಜರಿಗೆ ಹೋಗಬೇಕಾಗುತ್ತೆ. ಫೈಲ್ ಮ್ಯಾನೇಜರ್ ಅಥವಾ ಮೈ ಫೈಲ್ಸಿಗೆ ಹೋಗಬೇಕಾಗುತ್ತೆ. ಫೈಲ್ ಮ್ಯಾನೇಜರಲ್ಲಿ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಡಿಸ್ಪ್ಲೇ ಹಿಡನ್ ಫೈಲ್ಸ್ ಇದೆಯಲ್ಲ ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಬೇಕಾಗತ್ತೆ. ಮಾಡಿದ ನಂತರ ನೀವು ನಿಮ್ಮ ರೀಸೆಂಟ್ ಟಾಸ್ಕಿಂದ ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಗೈಸ್, ಇದನ್ನು ಮಾಡಬೇಕಾಗತ್ತೆ. ಎಲ್ಲರ ಫೋನಲ್ಲಿ ಸಪೋರ್ಟ್ ಆಗುತ್ತೆ. ಯಾವುದೇ ಕಂಪ್ನಿ ಫೋನಲ್ಲಾದರೂ ಕೂಡ ಈ ಸೆಟ್ಟಿಂಗ್ ಸಿಗುತ್ತೆ, ನೀವು ಮಾಡಬೇಕಾಗತ್ತೆ. ನಂತರ ನೀವು ಅಗೇನ್ ನಿಮ್ಮ ಫೈಲ್ ಮ್ಯಾನೇಜರ್ ಅಥವಾ ಮೈ ಫೈಲ್ಸ್ ಅಂತ ಇರುತ್ತಲ್ಲ ಅದನ್ನು ಇಲ್ಲಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಸ್ಟೋರೇಜ್ ತೋರಿಸುತ್ತಲ್ಲ ನೋಡ್ಬೋದು. ಈಗ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೀವು ಇಲ್ಲಿ ಒಂದು ಫೋಲ್ಡ್ರನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಪಿಕ್ಚರ್ಸ್ ಅಂತಿದೆ ನೋಡ್ಬೋದು. ಇಲ್ಲಿ ಪಿಕ್ಚರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಡಿಷ್ನಲ್ ಆಗಿ ಇನ್ನೊಂದು ಬಂದಿರುತ್ತೆ ನೋಡ್ಬೋದು. ಇಲ್ಲಿ ತಮ್ನೇಲ್ಸ್ ಅಂತ ನೋಡ್ಬೋದು, ಲಾಸ್ಟಲ್ಲಿ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಮ್ನೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ಹೈಡ್ ಆಗಿರೋ ಫೋಟೋಸ್ ಎಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ವೇಳೆ ನೀವು ಡಿಲೀಟ್ ಆಗಿರೋ ಫೋಟೋಸು ನಿಮ್ದು ಇಲ್ಲಿ ತಮ್ನೇಲ್ ಈ ಸೆಕ್ಷನಲ್ಲಿ ನಿಮ್ಗೆ ಸಿಕ್ಕಿದರೆ ಅದು ನೀವು ರಿಕವರಿ ಮಾಡ್ಬೋದು. ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಫೋಟೋ ಇರುತ್ತೆ. ಇದು ನಿಮ್ಮದು ಹೈಡ್ ಆಗಿರುತ್ತೆ. ನೀವು ಹಿಡನ್ ಫೈಲ್ಸನ್ನು ಮತ್ತೆ ಶೋ ಮಾಡಿದಾಗ ಇದು ಮತ್ತೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದನ್ನು ನೀವು ರಿಕವರಿ ಮಾಡಬೇಕಂತಂದರೆ ಒಂದು ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಬೇಕಿದ್ರು. ನೆಕ್ಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ನೀವು ಇಲ್ಲಿ ಯಾವುದೇ ಒಂದು ಫೋಲ್ಡ್ರಲ್ಲಿ ನೀವು ಅದನ್ನು ಮತ್ತೆ ನಿಮ್ಮ ಫೋನ್ ಗ್ಯಾಲರಿಗೆ ಕಾಪಿ ಪೇಸ್ಟ್ ಮಾಡೋ ಮೂಲಕ ಅದನ್ನು ಪೇಸ್ಟ್ ಮಾಡ್ಕೋಬೋದು. ನೋಡ್ಬೋದು, ಇವಾಗ ನೋಡ್ಬೋದು ಅದು ನನ್ನ ಗ್ಯಾಲರಿಗೆ ಮತ್ತೆ ರಿಕವರಿ ಆಗಿದೆ. ನಾನು ನಿಮಗೆ ಗ್ಯಾಲರಿ ಓಪನ್ ಮಾಡಿ ತೋರಿಸ್ತೀನಿ. ಗೈಸ್, ನೋಡ್ಬೋದು, ಇವಾಗ ರೀಸೆಂಟ್ ಫೋಟೋದಲ್ಲಿ ಇಲ್ಲಿ ಆ ಫೋಟೋ ಮತ್ತೆ ರಿಕವರಿ ಆಗಿದೆ. ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇದು ನಿಮಗೆ ಒಂದನೇ ಮೆಥಡು. ಈ ಮೆಥಡಲ್ಲಿ 100ಕ್ಕೆ 100 ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಫೋಟೋ ವಾಪಸ್ ಬಂದಿರುತ್ತೆ. ಅಂದರೆ ನಿಮಗೆ ಅಲ್ಲಿ ಹಿಡನ್ ಫೈಲ್ಸಲ್ಲಿ ನೀವು ನೋಡ್ಬೋದು, ಅದನ್ನು ರಿಕವರಿ ಮಾಡ್ಬೋದು ಕಾಪಿ ಪೇಸ್ಟ್ ಮಾಡೋ ಮೂಲಕ. ಇದು ಆಗಿಲ್ಲ ಅಂದರೆ ನಿಮಗೆ 2ನೇ ಮೆಥಡ್ ಮಾಡಬೇಕಾಗುತ್ತೆ. ಒಂದನೇ ಮೆಥಡ್ ಆಗಿಲ್ಲ ಅಂದರೆ ನೀವು 2ನೇ ಮೆಥಡನ್ನು ಮಾಡ್ಬೋದು. 2ನೇ ಮೆಥಡಲ್ಲಿ ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಿಮ್ಗೆ ಮುಂದೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ. ಮೊದಲಾಗಿ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಫಸ್ಟ್ ಆಪ್ಷನ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ವಿಕ್ ರಿಕವರಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡಿ. ಗೈಸ್, ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ, ಸ್ಕ್ಯಾನ್ ಆಲ್ ಫೈಲ್ಸ್ ಮತ್ತು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತ. ನೀವು ಎಲ್ಲ ಫೈಲ್ಸ್ ನೀವು ಸ್ಕ್ಯಾನ್ ಮಾಡಬೇಕಂದ್ರೆ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ, ಅಥವಾ ಡಿಲೀಟ್ ಆಗಿರೋ ಫೈಲ್ಸ್ ಮಾತ್ರ ನೀವು ಸ್ಕ್ಯಾನ್ ಮಾಡಬೇಕಂತ ಹೇಳಿದ್ರೆ 2ನೇ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ನಿಮ್ಮ ಫೋನಲ್ಲಿರುವಂಥ ಎಲ್ಲ ಫೈಲ್ಸನ್ನು, ಡಿಲೀಟ್ ಆಗಿರೋ ಫೈಲ್ಸ್ ಫೋಟೋಸನ್ನು ಇದು ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡುತ್ತೆ. ನೀವು ಅದರಲ್ಲಿ ಯಾವ್ದು ಬೇಕಿದ್ರು 1 ಬೈ 1 ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ರಿಕವರಿ ಮಾಡ್ಬೋದು. ಅಂದರೆ ನಿಮ್ಮ ಗ್ಯಾಲರಿಗೆ ವಾಪಸ್ಸಿಗೆ ರಿಕವರಿ ಮಾಡ್ಬೋದು.
ಈ ಅಪ್ಲಿಕೇಶನ್ 100ಕ್ಕೆ 100 ವರ್ಕ್ ಆಗುತ್ತೆ. ನಾನು 2 ಫೋನಲ್ಲಿ ಚೆಕ್ ಮಾಡಿ ನೋಡಿದ್ದೀನಿ, 2 ಫೋನಲ್ಲಿ ಇದು ವರ್ಕ್ ಆಗಿದೆ. ಸೊ 2 ಫೋನಲ್ಲಿ ವರ್ಕ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಕೂಡ ಇದು ವರ್ಕ್ ಆಗುತ್ತೆ. ಗೈಸ್ ನೋಡ್ಬೋದು, ಇವಾಗ ಡಿಲೀಟ್ ಆಗಿರೋ ಫೋಟೋಸನ್ನು ಎಲ್ಲ ಇದು ಡಿಸ್ಪ್ಲೇ ಮಾಡಿದೆ. ಗೈಸ್ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ ಪ್ರೈವಸಿ ರೀಸನಿಂದ. ನೋಡ್ಬೋದು ಇಲ್ಲಿ ತನಕ ಯಾವುದೆಲ್ಲ ಫೋಟೋಸ್ ಡಿಲೀಟ್ ಆಗಿತ್ತು ಪ್ರತಿಯೊಂದು ಫೋಟೋ ಇಲ್ಲಿ ಮತ್ತೆ ಬಂದಿದೆ. ಇದನ್ನು ನೀವು 1 by 1 ಕ್ಲಿಕ್ ಮಾಡಿಬಿಟ್ಟು ಇದನ್ನು ಮತ್ತೆ ನೀವು ಗ್ಯಾಲರಿಗೆ ರಿಕವರಿ ಮಾಡ್ಕೋಬೋದು, ಅಂದರೆ ಬ್ಯಾಕಪ್ ತೊಗೋಬೋದು. ಗೈಸ್ ಇಲ್ಲಿ ಯಾವ ಫೋಟೋ ರಿಕವರಿ ಆಗಬೇಕು ಅದ್ರ ಮೇಲೆ ನೀವು ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಇದು ಡಾಟಾ ಸ್ಪೀಡ್ ಇದ್ದರೆ ಇನ್ನು ಸ್ಪೀಡಾಗಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಕೆಳಗೆ ರಿಕವರಿ ಅಂತ ಇದೆಯಲ್ಲ, ರಿಕವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಸಕ್ಸಸ್ ಅಂತ ಬಂದಿದೆ. ಇವಾಗ ಇದು ಗ್ಯಾಲರಿಗೆ ಬಂದಿದೆ. ಗೈಸ್ ಇದೇ ರೀತಿ ನೀವು ಎಲ್ಲ ಫೋಟೋನ ಒಟ್ಟಿಗೆ ಸೆಲೆಕ್ಟ್ ಮಾಡಿ ನೀವು ಒಮ್ಮೆಲೆ ರಿಕವರಿ ಮಾಡ್ಬೋದು, ಇಲ್ಲಾಂದರೆ 1 by 1 ಬೇಕಿದ್ರೆ ನೀವು ರಿಕವರಿ ಮಾಡ್ಕೋಬೋದು. 100ಕ್ಕೆ 100 ವರ್ಕ್ ಆಗುವಂಥ ಅಪ್ಲಿಕೇಶನು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ, ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದೇ ರೀತಿ ಗಿವ್ ಅವೇ ನಡೀತಿರೋದ್ರಿಂದ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ, ಒಳ್ಳೆ ಕಮೆಂಟ್ ಮಾಡಿದರೆ ನೀವು ಗಿವ್ ಅವೇಲಿ ಕೂಡ ವಿನ್ ಆಗ್ಬೋದು. ಗಿವ್ ಅವೇಯನ್ನು ಟೆಲಿಗ್ರಾಮಲ್ಲಿ ಅನೌನ್ಸ್ ಮಾಡ್ತೀವಿ, ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಟೆಲಿಗ್ರಾಮ್ಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.